ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ನೋಡೋಣ. ಬ್ಲೌಸ್ ಮೆಜರ್ಮೆಂಟಿನ ಮೊದಲು ನೀವು ಕರೆಕ್ಟಾಗಿ ತಗೊಂಡಾಗ ಬ್ಲೌಸ್ ಕಟಿಂಗ್ ಆಯಿತು, ಕಟಿಂಗ್ ಆದಮೇಲೆ ಸ್ಟಿಚಿಂಗ್ ಆಯಿತು, ಪರ್ಫೆಕ್ಟಾಗಿ ಬರುತ್ತೆ. ಸೊ ಪರ್ಫೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ ಮಾಡೋದನ್ನು ಕಲ್ತ್ಕೋಬೇಕು. ಯಾವ ರೀತಿ ತಗೋಬೇಕು ಅಂದರೆ ನೋಡಿ, ಈ ಥರ ಬ್ಲೌಸ್ ನಿಮ್ಗೆ ಯಾವುದು ಕರೆಕ್ಟ್ ಆಗ್ತಿರುತ್ತಲ್ವ ಆ ಬ್ಲೌಸನ್ನು ಮೊದಲು ತಗೊಳ್ಳಿ. ಮೊದಲಿಗೆ ಈ ರೀತಿ ಬ್ಲೌಸ್ದು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ಶೋಲ್ಡರ್ ಪಾಯಿಂಟ್ ಏನಿರುತ್ತಲ್ಲ, ಭುಜಭಾಗ ಅಂತ ಕರಿತೀವಿ ಇದಕ್ಕೆ. ಈ ಭುಜದಿಂದ ಈ ರೀತಿ ಯಾವಾಗಲೂ ಇನ್ನೊಂದು ಫ್ರೆಂಡ್ಸ್, ಯಾವಾಗಲೂ ಕ್ಲಾತ್ ಏನಿರುತ್ತಲ್ವ ಅದನ್ನು ಕೆಳಗಡೆನೇ ಇಟ್ಕೋಬೇಕು. ಯಾವುದೇ ರೀತಿ ಈ ಥರ ಹಿಂಗೆ ತಗೊಳ್ಳೋದು, ಈ ಕೈಯಲ್ಲಿ ಇಟ್ಕೊಂಡು ತಗೊಳ್ಳೋದು, ಈ ಥರ ಎಲ್ಲ ತಗೋಬಾರ್ದು. ರಾಂಗ್ ಬರುತ್ತೆ ಮೆಜರ್ಮೆಂಟ್. ನಿಮಗೆ ಅಳತೆ ತಗೋಬೇಕಾದ್ರೆ ಕೆಳಗಡೆನೇ ಇಟ್ಕೋಬೇಕು. ಓಕೆ, ಅರ್ಥ ಆಯ್ತಲ್ವಾ? ಇದು ಹಿಂಭಾಗ ನೋಡಿ ಸ್ನೇಹಿತರೆ. ಯಾವ್ಯಾವ ಭಾಗಕ್ಕೆ ನಾನು ಏನೇನು ಹೆಸರು ಹೇಳ್ತಿದ್ದೀನಿ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದು ಶೋಲ್ಡರ್, ಭುಜಭಾಗ. ಈ ಶೋಲ್ಡರ್ ಪಾಯಿಂಟಿಂದ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕಂದ್ರೆ, ಮಿಡಲ್ ಪಾಯಿಂಟ್ ಏನಿರುತ್ತಲ್ಲ ಈ ಮಧ್ಯಭಾಗದಿಂದನೇ ಮೆಜರ್ಮೆಂಟ್ ತಗೋಬೇಕು. ತುಂಬ ಜಾಸ್ತಿ ಎಳೆಯೋದಕ್ಕೆ ಹೋಗಬೇಡಿ. ಸ್ವಲ್ಪ ಈ ರೀತಿ ತಗೊಂಡಾಗ ಸ್ವಲ್ಪ ಎಳಿಬೇಕಷ್ಟು. ಎಳೆದಾಗ ಎಷ್ಟು ಬರುತ್ತೆ ನಮಗೆ? 13 ಬಂತು. ಹಾಗೆ ಇದ್ರ ಜೊತೆಗೇನೆ ಹಿಂಭಾಗದ ನೆಕ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ. ಬ್ಯಾಕ್ ನೆಕ್ 9, ಉದ್ದ ಎಷ್ಟಿದೆ? 9 ಇದೆ. ಶೋಲ್ಡರ್ ಪಾಯಿಂಟ್ ಎಷ್ಟಿದೆ ನಮಗೆ ಈ ಬ್ಲೌಸ್ಗೆ? 2 ಇರೋದು. ಓಕೆ, ಆಮೇಲೆ ಈಗ ಮುಂಭಾಗಕ್ಕೆ ಬರೋಣ. ಮುಂಭಾಗದಲ್ಲಿ ಇದಕ್ಕೂ ಕೂಡ ಈ ಪಾಯಿಂಟಿಂದ ಭುಜಭಾಗದಿಂದ ಇಲ್ಲಿ ಟಕ್ಸ್ ಏನಿರುತ್ತಲ್ವ ಇದೇ ಮೇನ್ ಪಾಯಿಂಟ್ ಫ್ರೆಂಡ್ಸ್. ಈ ಟಕ್ಸ್ ಏನಿರುತ್ತಲ್ವ ಈ ಟಕ್ಸ್ ಕರೆಕ್ಟಾಗಿ ಕುತ್ಕೋಬೇಕು. ಈ ಟಕ್ಸ್ ಎಷ್ಟು ನೀಟಾಗಿ ಬರುತ್ತೋ ಅಷ್ಟು ನೀಟಾಗಿ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಫ್ರಂಟ್ ಭಾಗದಲ್ಲಿ ಶೇಪ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ಯಾರಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಈ ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ತಗೋಬೇಕು ನಾವು. ಇದು ಟಕ್ಸ್ ಅಂತ ಹೇಳ್ತೀವಿ. ಇದು ಒಂದು ಕ್ರಾಸ್ ಬೆಲ್ಟ್, ಇದು ಹುಕ್ಸ್ ಪಟ್ಟಿ, ಇದು ಕಾಜಾ ಪಟ್ಟಿ. ಓಕೆ, ಇದೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ಮುಂಭಾಗದ ನೆಕ್, ಇದು ಬಂದು ಆರ್ಮ್ ಹೋಲ್, ಕೊಂಕುಳ ಭಾಗ. ಈ ಪ್ರತಿಯೊಂದು ಮೆಜರ್ಮೆಂಟ್ನ ನೀವು ಕರೆಕ್ಟಾಗಿ ತಗೊಂಡಾಗ ಮಾತ್ರ ನಿಮಗೆ ಬ್ಲೌಸ್ ಅನ್ನೋದು ಕಟಿಂಗ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ, ಸ್ಟಿಚಿಂಗ್ ಮಾಡಿದಾಗ ಕೂಡ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಇದು ಈ ಥರ ಜಾಸ್ತಿ ಎಳೆಯೋದಕ್ಕೆ ಹೋಗಬಾರ್ದು, ಎಳಿಲೇಬಾರ್ದು. ಸ್ವಲ್ಪ ಜಸ್ಟ್ ಈ ಥರ ಮಾಡ್ಕೋಬೇಕು. ಎಷ್ಟಿದೆ ಇಲ್ಲಿ? 10 ಮುಕ್ಕಾಲು ಅಂದರೆ 10ವರೆ ಇಟ್ಕೊಂಡ್ರು ಕೂಡ ನಡೆಯುತ್ತೆ ನಮಗೆ. ಓಕೆ, ಇದು ಕ್ರಾಸ್ ಬೆಲ್ಟಿಂದ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ನಾನು. ಬರೀ ಈ ಟಕ್ಸ್ ಏನಿದೆ ಅಲ್ವಾ, ಈ ಟಕ್ಸಿಗೆ ಮಾತ್ರ ನಾನು ಇಟ್ಕೊಂಡಿರುತ್ತೆ. ಇದು ಮುಂಭಾಗದ ಪಾರ್ಟ್. ಟಕ್ಸಿಗೆ ಬೇರೆ ಕಟಿಂಗ್ ಇರುತ್ತೆ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಕಟ್ಟಿಂಗಲ್ಲಿ ಮೆಜರ್ಮೆಂಟ್ ಮಾಡೋದನ್ನು ಮಾತ್ರ ಕಲಿಬೇಕು. ಈಗ ಇದು 10ವರೆ. ಓಕೆ, ಈಗ ಇಲ್ಲಿಂದ ಕೊಂಕುಳ ಭಾಗ ಎಷ್ಟಿದೆ ನೋಡ್ಕೋಬೇಕು. ಕೊಂಕುಳ ಭಾಗ ತಗೋಬೇಕಾದ್ರೆ ಈ ಪಾಯಿಂಟ್ ಏನಿರುತ್ತಲ್ವ ಇಲ್ಲಿಂದ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. ಈ ಟಕ್ಸ್ ಕೊಂಕುಳ ಭಾಗ ತಗೋಬೇಕಾದ್ರೆ, ಆರ್ಮ್ ಹೋಲ್ ತಗೋಬೇಕಾದ್ರೆ ಈ ರೀತಿ ತಗೋಬಾರ್ದು. ಈ ರೀತಿ ತಗೊಂಡಾಗ ಆರ್ಮ್ ಹೋಲು ಜಾಸ್ತಿ ಬರುತ್ತೆ. ಆಮೇಲೆ ಕೆಲವೊಬ್ರು ತಗೋತಿರ್ತಾರೆ ಈ ರೀತಿ, ಈ ಟೇಪ್ ಏನಿರುತ್ತಲ್ವ ಈ ರೀತಿ ತಗೋತಾರೆ. ಇದು ಕೂಡ ರಾಂಗ್ ಮೆಥಡ್. ಹಾಗೆ ಕೂಡ ತಗೋಬಾರ್ದು. ಇದನ್ನ ಸೀದಾ ಈ ಥರ ಇಟ್ಕೊಳ್ಳಿ. ಇದು ಬ್ಲೌಸನ್ನು ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 5 ಬರುತ್ತೆ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ಇದು ತುಂಬ ಟ್ರಿಕ್ಸ್. ಇದು ಯಾರು ತೋರಿಸ್ಕೊಟ್ಟಿಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಎಕ್ಸಾಕ್ಟ್ ಮೆಜರ್ಮೆಂಟು ನಿಮಗೆ ಬರುತ್ತೆ. 5 ಇದೆ ನಮಗೆ. ಎಷ್ಟಿರೋದು? 5. ಹಾಗೆ ಫ್ರಂಟ್ ನಕ್ ಎಷ್ಟು ಬಂದಿದೆ ನಮಗೆ? ಫ್ರಂಟ್ ನಕ್ 6.5, 6.5 ಇಂಚ್ ಫ್ರಂಟ್ ನೆಕ್ ಇದೆ. ಓಕೆ ಫ್ರೆಂಡ್ಸ್, ಇದು ಗೊತ್ತಾಯ್ತಲ್ವಾ? ಹಾಗೆ ಇದು ಕ್ರಾಸ್ ಬೆಲ್ಟ್ ಎಷ್ಟಿರೋದು? ಇದು ಕ್ರಾಸ್ ಬೆಲ್ಟ್ ಅಂತ ಕರಿತೀವಿ. ಕ್ರಾಸ್ ಬೆಲ್ಟ್ ಎಷ್ಟಿದೆ ನಮಗೆ? ಈ ಹುಕ್ಸ್ ಪಟ್ಟಿಯಿಂದ 3 ಇಂಚಸ್ ಇದೆ. ಅಂದರೆ 1 ಪಾಯಿಂಟ್ ಕಡಿಮೆ ಇದೆ, ನಡೆಯುತ್ತೆ. ನಾವು 3 ಇಂಚಸ್ ಅಂತ
ತಗೋಬೋದು. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಓಕೆ, 3 ಮತ್ತು 2 ಇದೆ. ಇದಿಷ್ಟು ಮುಂಭಾಗದ ಮೆಜರ್ಮೆಂಟು. ಇದು 32 ಇಂಚಸ್ ಬ್ಲೌಸ್. ಇದಕ್ಕೆ ನಾನು ನೆಕ್ಕನ್ನ 2.2 ಇಟ್ಕೊಂಡಿದ್ದೀನಿ. ಅಂದರೆ ನೆಕ್ಸ್ಟ್ ನಿಮಗೆ ಕಟ್ಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ತೋರಿಸ್ತೀನಿ. ಈಗ ಹೇಳ್ತಾ ಇದ್ದೀನಿ, ಕೆಲವೊಬ್ಬರಿಗೆ ಬ್ರಾಡ್ ಅಂದರೆ ಈ ಭಾಗದಲ್ಲಿ ಅಗಲ ಬರಬೇಕು ಅಂದರೆ ಸ್ವಲ್ಪ 2.5ವರೆಗೂ ಇಟ್ಕೋಬೋದು. ಅದಕ್ಕಿಂತ ಜಾಸ್ತಿ ಅಂತೂ ಇಟ್ಕೊಳ್ಳೋದು ಬೇಡವೇ ಬೇಡ. 2.5 ಇಟ್ಕೊಂಡ್ರೆ, ಈ ನೆಕ್ 2.5 ಇಟ್ಕೊಂಡ್ರೆ ನೀವು ಬ್ಯಾಕ್ ಸೈಡಲ್ಲಿ ಟ್ಯಾಗ್ ಹಾಕ್ಕೊಳ್ಳೇಬೇಕಾಗುತ್ತೆ. ಡೋರಿಗೆ ಕಟ್ಟಬೇಕು, ಇಲ್ಲ ಅಂತಂದರೆ ತುಂಬ ಶೋಲ್ಡರ್ 2 ಸೈಡು ಡ್ರಾಪ್ ಆಗುತ್ತೆ. ಅದಕ್ಕೆ ಆಮೇಲೆ ಇಲ್ಲ ಅಂದರೆ ನಮಗೆ 2 ಇಂಚಸ್ ಸಾಕಾಗುತ್ತೆ. 26, 28, 30, 32 ಅಷ್ಟುವರೆಗೂ ನಾವು 34ವರೆಗೂ ನಾವು 2 ಇಂಚಸ್ ಅಥವಾ 2.2 ಇಂಚಸ್ ಇಟ್ಕೋಬೋದು. 2.5 ಇಂಚ್ ಕೂಡ ಲಾಸ್ಟ್, ಅದು ಕೊನೆಗೆ 2.5 ಇಂಚ್ ಇಟ್ಕೋಬೋದು. ಆದರೆ ಬ್ಯಾಕ್ ಸೈಡ್ ನಾವು ಕಂಪಲ್ಸರಿ ಡೋರಿ ಹಾಕಬೇಕು ಫ್ರೆಂಡ್ಸ್. ಈಗ ಚೆಸ್ಟ್ ಅಂದರೆ ಎದೆ ಸುತ್ತಳತೆನ ಯಾವ ರೀತಿ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಇದನ್ನ ಮುಂಭಾಗದಿಂದ ಕೂಡ ತಗೋಬೋದು, ಆದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಮುಂಭಾಗದಿಂದ ತಗೊಳ್ಳೋದು. ಮೊದಲನೇ ಬಾರಿಗೆ ಅಥವಾ ರೀಸೆಂಟಾಗಿ ಕಲಿಬೇಕು ಅನ್ನೋರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಈ ರೀತಿ ಬ್ಯಾಕ್ ಸೈಡಲ್ಲಿ ಹಾಕ್ಕೊಳ್ಳಿ. ಈ ಭಾಗದಿಂದ ಇಲ್ಲೇನು ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಇದು ಕರೆಕ್ಟಾಗಿ ಈ ಸ್ಟಿಚ್ ಈ ಪಾಯಿಂಟಿಗೆ ಇಲ್ಲಿ ಇಟ್ಕೋಬೇಕು. ಇಲ್ಲಿ ಜಸ್ಟ್ ಸ್ವಲ್ಪ ಈ ಥರ ಅಗಲ ಮಾಡ್ಕೋಬೇಕು, ಜಾಸ್ತಿ ಎಳಿಬಾರ್ದು. 16.5. ಓಕೆ, 16.5 ಇದೆ ಫ್ರೆಂಡ್ಸ್. ಇದು ಸ್ವಲ್ಪ 0.1 ಅಥವಾ 2 ಇಂಚಸಲ್ಲಿ ಹೆಚ್ಚು ಕಡಿಮೆ ಬಂದರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸ್ಟಿಚಿಂಗಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಆದರೆ ಕಡಿಮೆ ಮಾತ್ರ ಇಟ್ಕೋಬಾರ್ದು. ಜಾಸ್ತಿ ಇದನ್ನು ಈ ಥರ ಎಳೆಯೋದಕ್ಕೆ ಹೋಗಬೇಡಿ. ಜಾಸ್ತಿ ಈ ಥರ ಕ್ಲಾತನ್ನು ಸ್ಟ್ರೆಚ್ ಮಾಡಬಾರ್ದು, ಯಾಕೆಂದರೆ ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಬರುತ್ತೆ. ಸ್ವಲ್ಪ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಸ್ವಲ್ಪ ಇಷ್ಟು ಸ್ಟ್ರೆಚ್ ಮಾಡಿಕೊಂಡ್ರೆ ಸಾಕು. ಓಕೆ, ಆಮೇಲೆ ಇದು ಎದೆ ಸುತ್ತಳತೆ ಆಯಿತು. ಈಗ ವೇಸ್ಟ್ ಮೆಜರ್ಮೆಂಟ್ ಅಂದರೆ ನಡುವಿನ ಸುತ್ತಳತೆ ಎಷ್ಟು ಬಂತಂದರೆ, ಇದು ಕೂಡ ಇಲ್ಲೇನು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಕೊನೆ ಭಾಗದಲ್ಲಿ, ಇಲ್ಲಿಂದ ನಾವು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಹಾಕೋಬೇಕು, ಮೆಜರ್ಮೆಂಟ್ ತಗೋಬೇಕು. ಕರೆಕ್ಟಾಗಿ ನಂದು ಎಷ್ಟಿದೆ ಮೆಜರ್ಮೆಂಟು? 13 ಇಂಚಸ್. ಕರೆಕ್ಟ್ 13 ಇಂಚಸ್ ಇದೆ ಫ್ರೆಂಡ್ಸ್. ಓಕೆ, ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಯಾವಾಗ ಕರೆಕ್ಟಾಗಿ ತಗೋತೀವೋ ಆವಾಗ ಮಾತ್ರ ನಮಗೆ ಕಟ್ಟಿಂಗು ಕರೆಕ್ಟಾಗಿ ಬರುತ್ತೆ, ಫಿನಿಶಿಂಗೂ ಕರೆಕ್ಟಾಗಿ ಬರುತ್ತೆ. ಸ್ಟಿಚ್ ಮಾಡಿದ ಮೇಲೆ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ. ಇದನ್ನು ನಾನು ನಿಮಗೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಇಂಚಸ್ಸನ್ನು ಜಾಸ್ತಿ ತಗೋಬೇಕು ಅನ್ನೋದು ಕೂಡ ಪೇಪರ್ ಮೇಲೆ ಬರೆದು ತೋರಿಸ್ತೀನಿ. ಇದು ಒಂದ್ಸರಿ ನೋಡ್ಕೊಳ್ಳಿ. ಇದು ಅಗಲ ಅಂತ ಕರಿತೀವಿ, ಬ್ರಾಡ್. ಈ ಕೆಳಗಡೆ ಏನಿದೆಯಲ್ಲ ಇದು ಬ್ರಾಡ್. ಇದು ನೀವು ಇದನ್ನ ಎಷ್ಟು ಬ್ರಾಡ್ ಬೇಕೋ ಅಷ್ಟು ತಗೋಬಹುದು. ಓಕೆ, ಇದು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ. ಯಾವಾಗಲೂ ಮೆಜರ್ಮೆಂಟ್ ತಗೋಬೇಕಾದ್ರೆ ಈ ಥರ ಹುಕ್ಸ್ ಹಾಕಿನೇ ಮೆಜರ್ಮೆಂಟು ತಗೋಬೇಕು ಫ್ರೆಂಡ್ಸ್. ಯಾವಾಗಲಾದರೂ ಮೆಜರ್ಮೆಂಟ್ ತಗೊಳ್ಳಿ, ಹುಕ್ಸ್ ಹಾಕಿನೇ ಮೆಜರ್ಮೆಂಟ್ ತಗೊಳ್ಳಿ. ಮತ್ತು ನೀವು ನೆಕ್ ಮತ್ತು ಆರ್ಮ್ ಹೋಲ್ ಕೊಂಕಣ ಭಾಗ ಏನು ಮೆಜರ್ ಮಾಡ್ತೀರಲ್ಲ, ಯಾವಾಗ ಮೆಜರ್ ಮಾಡಿದ್ರೂ ಹುಕ್ಸ್ ಭಾಗದಿಂದನೇ, ಈ ಭಾಗದಿಂದನೇ ಅಳತೆ ತಗೋಬೇಕು. ಮೆಜರ್ಮೆಂಟ್ನ ಯಾವಾಗಲೂ ಹುಕ್ಸ್ ಭಾಗದಿಂದನೇ ತಗೋಬೇಕು. ಈ ಪಟ್ಟಿಯಿಂದ ಮಾತ್ರ ಕಾಜಾ ಪಟ್ಟಿ ಇರೋದ್ರಲ್ಲಿ ತಗೋಬಾರ್ದು, ಯಾಕೆಂದರೆ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ. ಸೊ ಯಾವಾಗಲೂ ಕರೆಕ್ಟಾಗಿ ಬರೋದು ಅಂದರೆ ಹುಕ್ಸ್ ಭಾಗ. ನಾನು ಇದು ಬಂದು ಸ್ಲೀವ್ಸ್ ಲೆಂತು, ತೋಳಿನ ಉದ್ದ ಎಷ್ಟಿದೆ? 4 ಇಂಚಿದೆ. 1.2 ಇಂಚಿನಷ್ಟು ಜಾಸ್ತಿ ಇದೆ, ನಡೆಯುತ್ತೆ. 4 ಇಟ್ಕೋಬೋದು. 4 ಇಂಚಸ್ ಇದೆ, 4. ಹಾಗೆ ಇದು ಸ್ಲೀವ್ಸ್ ಲೂಸ್ ಅಂತಾರೆ. ಸುತ್ತಳತೆ, ತೋಳಿನ ಸುತ್ತಳತೆ ಲೂಸ್ ಎಷ್ಟಿದೆ ನಮಗೆ? 6 ಇದೆ. ಅಂದರೆ 0.2 ಅಷ್ಟು
1 ಪಾಯಿಂಟ್ ಅಷ್ಟೇ ಕಡಿಮೆ ಇದೆ, ನಾವು 6 ಇಟ್ಕೋಬೋದು, ನಡೆಯುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಬುಕ್ಕಲ್ಲಿ ಕರೆಕ್ಟಾಗಿ ಬರೆದಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಏನೂ ತೊಂದರೆ ಇರಲ್ಲ. ನೋಡಿ, ಈ ಥರ ಬ್ಲೌಸ್ ಲೆಂತ್ ಅಂದರೆ ಬ್ಲೌಸ್ದು ಉದ್ದ ಎಷ್ಟಿದೆ, 13 ಇದೆ. ಇದನ್ನು ಎಷ್ಟೆಷ್ಟು ಇಂಚಸ್ ಜಾಸ್ತಿ ತಗೋಬೇಕಂತ ಈಗ ನಾನು ಕರೆಕ್ಟಾಗಿ ನಿಮ್ಗೆ ಹೇಳ್ಕೊಟ್ಟಿರ್ತೀನಿ. ನೆಕ್ಸ್ಟ್ ಕ್ಲಾಸಿಗೆ ನೀವು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಬೇಕು ಗೊತ್ತಾ, ಬ್ಲೌಸ್ ಉದ್ದ ಎಷ್ಟಿದೆ, 13. ಇದಕ್ಕೆ +1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು, ಅಂದರೆ 14 ಆಗುತ್ತೆ. ಯಾಕೆಂದರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕೆಳಗಡೆ ಅರ್ಧ ಇಂಚು, ಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಅಲ್ಲಿ ಶೋಲ್ಡರ್ ಹತ್ರ ಭುಜಭಾಗದ ಹತ್ರ ಅರ್ಧ ಇಂಚು ಹೋಗುತ್ತೆ. ಅದಕ್ಕೆ ನಾನು 13 + 1 14 ಇಂಚು, 1 ಇಂಚನ್ನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಚೆಸ್ಟ್ ಪಾರ್ಟ್ ಹತ್ರ ಎದೆ ಸುತ್ತಳತೆ ಹತ್ರ ಎಷ್ಟು ಇಟ್ಕೋಬೇಕು ಅಂತಂದರೆ ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ ಅಂತಂದ್ರೂ ಕೂಡ 1.5 ಇಂಚಿನಷ್ಟು ಮಿನಿಮಮ್ ನಾವು ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕು. ಓಕೆ, ಇದು ಮುಂಭಾಗಕ್ಕೆ ಬೇರೆ ರೀತಿ ಇರುತ್ತೆ, ಹಿಂಭಾಗದ್ದು ಕೂಡ ಬೇರೆ ರೀತಿ ಇರುತ್ತೆ ಕಟಿಂಗು. ನಾನು ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದು ಮಿನಿಮಮ್ ಎಷ್ಟು ಇಟ್ಕೋಬೇಕು, 1.5 ಇಂಚಿನಷ್ಟು ಮಿನಿಮಮ್. ಇದು ಇಷ್ಟಾದರೂ ಇಟ್ಕೊಳ್ಳೇಬೇಕು. ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ, ಅಥವಾ ಬಟ್ಟೆ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 1/2 ಇಂಚಿನಷ್ಟು ಇಟ್ಕೋಬೋದು. ಆದರೆ ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡಾದ್ಮೇಲೆ ಫಿನಿಶಿಂಗು ನೀಟಾಗಿ ಬರಲ್ಲ. ಬ್ಲೌಸ್ ಹಾಕ್ಕೊಂಡ್ಮೇಲೆ ಅದಕ್ಕೂ ಕೂಡ ಫಿನಿಶಿಂಗ್ ಅಂತ ಅನಿಸಲ್ಲ ನಿಮಗೆ. 1.5 ಇಂಚು ಅಥವಾ 2 ಇಂಚಿನಷ್ಟು ಜಾಸ್ತಿ ಇಟ್ಕೊಂಡ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ. ಈ ಚೆಸ್ಟ್ ಪಾರ್ಟ್ ಬಂದು ಫ್ರಂಟ್ ಪಾರ್ಟಲ್ಲಿ ಬೇರೆ ಕಟಿಂಗ್ ಇದೆ, ಬ್ಯಾಕ್ ಪಾರ್ಟಲ್ಲಿ ಬೇರೆ ಕಟಿಂಗ್ ಇದೆ. ಸೊ ಅದನ್ನು ಕಟಿಂಗಲ್ಲಿ ನೋಡೋಣ. ಈ ಸದ್ಯಕ್ಕೆ ಇಷ್ಟನ್ನು ನೀವು ತಿಳ್ಕೊಂಡಿರಿ. ವೇಸ್ಟ್ ಪಾರ್ಟ್ ಅಂದರೆ ಸೊಂಟದ ಸುತ್ತಳತೆ ಎಷ್ಟಿದೆ, ನಮಗೆ 13.5 ಇದೆ. ಇದಕ್ಕೂ ಕೂಡ +1.5 ಇಂಚಿನಷ್ಟು ಅಥವಾ 2 ಇಂಚಿನಷ್ಟು ಆ್ಯಡ್ ಮಾಡ್ಬೋದು. ಇದು ಕೂಡ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್, ಮುಂಭಾಗ ಮತ್ತು ಹಿಂಭಾಗದ ಕಟ್ಟಿಂಗು ಬೇರೆ ಬೇರೆ ರೀತಿ ಇದೆ. ಬೇರೆ ಅದಕ್ಕೆ ಕೂಡ ಸ್ವಲ್ಪ ಬೇರೆ ಇಂಚಸ್ನ ಆ್ಯಡ್ ಮಾಡ್ಕೋಬೇಕು. ಕೆಲವು ಕಡೆ ಆ್ಯಡ್ ಮಾಡ್ಕೋಬಾರ್ದು. ಸೊ ಅದನ್ನು ಕೂಡ ನಾನು ಕಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ. ಇದು ಮಿನಿಮಮ್ ಅಂತೂ ಇಷ್ಟಿರಬೇಕು. ಓಕೆ, ಬ್ಯಾಕ್ ನೆಕ್ ಲೆಂತ್, ಹಿಂಭಾಗದ ನೆಕ್ಕದ ಉದ್ದ ಎಷ್ಟಿದೆ, ನಮಗೆ 9. ಕೆಲವೊಬ್ಬರು ಅವರು ಬ್ಲೌಸ್ ಮೇಲೆ ಡಿಪೆಂಡ್ ಇರುತ್ತೆ, 9, 9.5, 10, ಅಥವಾ ಬ್ಲೌಸ್ ಉದ್ದ ಎಷ್ಟಿದೆ ಅದ್ರ ಮೇಲೆ ನಾವು ಈ ಬ್ಲೌಸ್ ಬ್ಯಾಕ್ ನೆಕ್, ಹಿಂಭಾಗದ ನೆಕ್ಕದ ಉದ್ದ ಅದನ್ನು ನೋಡ್ಕೋಬೋದು. ಇದಕ್ಕೆ +1/2 ಇಂಚಿನಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಓನ್ಲಿ 1/2 ಇಂಚಿನಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರಂಟ್ ನೆಕ್ ಅಂದರೆ ಮುಂಭಾಗದ ನೆಕ್ಕದ ಉದ್ದ ಎಷ್ಟಿದೆ, ನಮಗೆ 6.5 ಇಂಚಸ್ ಇದೆ. ಇದಕ್ಕೂ ಕೂಡ +1/2 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಆರ್ಮ್ ಹೋಲ್ ಅಂದರೆ ಕೊಂಕುಳ ಭಾಗ ಎಷ್ಟಿದೆ, 5. ಓಕೆ, ಇದು ಎಷ್ಟಿದೆ ಅಷ್ಟೇ ಇಟ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ಯಾವುದನ್ನು ಆ್ಯಡ್ ಮಾಡ್ಕೊಳೋದು ಬೇಕಾಗಿಲ್ಲ. ಕೊಂಕುಳ ಭಾಗ ಎಷ್ಟಿದೆ, ನಮಗೆ 5 ಇದೆ. ಸೊ ಸ್ಲೀವ್ಸ್ ಲೆಂತ್, ತೋಳಿನ ಉದ್ದ ಎಷ್ಟಿದೆ, 4. ಮತ್ತು ಸ್ಲೀವ್ಸ್ ಸುತ್ತಳತೆ ಅಂದರೆ ಟೈಟ್ ಸ್ಲೀವ್ಸ್ ಲೂಸ್ ಅಂತ ಏನು ಹೇಳ್ತೀವಲ್ಲ ಅದು ಎಷ್ಟಿದೆ, 6 ಇದೆ. ಓಕೆ, ಇದು ಸ್ಲೀವ್ಸ್ ಲೆಂತನ್ನು ಲೈನಿಂಗ್ ಕ್ಲಾತ್ ವಿತೌಟ್ ಲೈನಿಂಗಿಗೆ ಒಂದು ಮೆಜರ್ಮೆಂಟ್, ವಿತ್ ಲೈನಿಂಗ್ ಇದ್ರೆ ಅದಕ್ಕೊಂದು ಮೆಜರ್ಮೆಂಟ್. ಯಾವ ರೀತಿ ಅಂದರೆ ವಿತೌಟ್ ಲೈನಿಂಗ್ ಅಂದರೆ 4 + 2 ಇಂಚನ್ನ ಜಾಸ್ತಿ ಇಟ್ಕೋಬೇಕು. ವಿತೌಟ್ ಲೈನಿಂಗಲ್ಲಿ 2 ಇಂಚ್ ಜಾಸ್ತಿ ಇಟ್ಕೋಬೇಕು. ಲೈನಿಂಗ್ ಕ್ಲಾತ್ ಇರುತ್ತಲ್ವಾ, ವಿತ್ ಲೈನಿಂಗ್ ಸ್ಟಿಚ್ ಮಾಡ್ತೀವಲ್ವ ಬ್ಲೌಸ್, ಅದಕ್ಕೆ 1 ಇಂಚ್ ಜಾಸ್ತಿ ಇಟ್ಕೊಂಡ್ರೆ ಸಾಕು. ಈಗ ನಾನು ವಿತೌಟ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ, ಹಾಗಾಗಿ 2 ಇಂಚ್ ಜಾಸ್ತಿ ಇಟ್ಕೊಂಡಿದ್ದೀನಿ. ಈ ಸ್ಲೀವ್ಸ್ ಟೈಟ್ ಬಂದು 6 ಇದೆ. ಇದು ಕೂಡ ಕಟ್ಟಿಂಗಲ್ಲಿ ತೋರಿಸ್ಕೊಡ್ತೀನಿ, ಯಾಕೆಂದರೆ ಗೊತ್ತಾಗಲ್ಲ ಹೇಳಿದರೆ. ಇದಕ್ಕೂ ಕೂಡ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಲೆಂತು, ಉದ್ದ ಮತ್ತು ಸುತ್ತಳತೆ ಎಲ್ಲ ಕಟ್ ಮಾಡ್ತೀವಲ್ಲ ಆವಾಗ ಇದು ಆ್ಯಡ್ ಆಗ್ತಾ +2 ಇಂಚಸ್ಸು ಆಲ್ರೆಡಿ ಇದ್ರ ಜೊತೆಗೆ ಇದು ಆ್ಯಡ್ ಆಗಿರುತ್ತೆ. ಇದು ಮಾರ್ಕ್ ಈ ರೀತಿ ಹಾಕೋಬೇಕು. ಇದು ಹಿಂಭಾಗ, ಇದು ಹಿಂಭಾಗ ಮತ್ತು ಇದು ಮುಂಭಾಗ. ಸರಿನಾ? ಇದು ಮುಂಭಾಗದಲ್ಲಿ ಈ ರೀತಿ ಟಕ್ಸ್ ಬರುತ್ತೆ. ನಾಳೆ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಯಾವ ರೀತಿ ಇದನ್ನು ಮಾರ್ಕ್ ಹಾಕ್ಕೊಳ್ಬೇಕು ಅಂತ ಕೂಡ ಇದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಏನೇನು ಬೇಕು ಅಂತ ಹೇಳ್ತೀನಿ. ನ್ಯೂಸ್ ಪೇಪರ್ ಬೇಕು, ಈ ಥರ ಟೇಪ್ ಬೇಕು, ಪೆನ್ ಬೇಕು, ಸ್ಕೇಲ್ ಬೇಕು, ಮತ್ತು
ಒಂದು ಸೀಸರ್ ಕತ್ರಿ ಬೇಕಾಗುತ್ತೆ. ಇದಿಷ್ಟು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇಕು. ನಾನು ಪೇಪರ್ ಕಟ್ಟಿಂಗ್ ಯಾಕಪ್ಪ ಮಾಡಿಸ್ತಿರೋದು ಅಂದರೆ ಡೈರೆಕ್ಟಾಗಿ ಬ್ಲೌಸ್ ಮೇಲೆ ಕಟ್ ಮಾಡಿದರೆ ಮಾರ್ಕಿಂಗು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಕ್ಲಾತ್ ವೇಸ್ಟ್ ಆಗುತ್ತೆ ನಿಮಗೆ. ಮೊದಲು ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಒಂದೇ ಸರಿ ಹಾಕಿದ್ರು ಕೂಡ ಮಾರ್ಕ್ ಕರೆಕ್ಟಾಗಿ ಬರುತ್ತೆ. ಸೊ ಪೇಪರ್ನ ಮುಂದೆ ಇಟ್ಕೊಳ್ಳಿ, ಮಾರ್ಕರ್ ಇಟ್ಕೊಳ್ಳಿ. ಪೆನ್ಗಿಂತ ಮಾರ್ಕರ್ ಚೆನ್ನಾಗಿರುತ್ತೆ. ಮಾರ್ಕರು ಮತ್ತು ಸ್ಕೇಲು ಕಂಪಲ್ಸರಿ, ಟೇಪ್ ಕೂಡ ಕಂಪಲ್ಸರಿಯಾಗಿ ಬೇಕು. ಇದಿಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಿ. ಈ ಸದ್ಯಕ್ಕೆ ಬ್ಲೌಸ್ ಮಾರ್ಕ್ ಯಾವ ರೀತಿ ಹಾಕಬೇಕು, ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಇಂಚಸ್ ಜಾಸ್ತಿ ತಗೋಬೇಕು ಅಂತ ಹೇಳಿ ಈ ರೀತಿ ಒಂದು ಬಾಕ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಿ. 2 ಬಾಕ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಯಾವ ರೀತಿ ನಾನು ಪೇಪರ್ ಮೇಲೆ ಮಾರ್ಕ್ ಹಾಕ್ತೀನಿ, ಆ ಪೇಪರ್ ಮೇಲೆ ಮಾರ್ಕ್ ಹಾಕಿದಾಗ ನೀವು ಡೈರೆಕ್ಟಾಗಿ ಈ ರೀತಿ ಬುಕ್ಕಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.